ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿದೆ, ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ ಎಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಸಬ್ಬತ್ತು ದಿನ. ಈ ದಿವಸದ ಸಂದೇಶದ ಭಾಗವು ಸಬ್ಬತ್ತು ದಿನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ 2025ನೇ ವರ್ಷದ ಹಿಂದೆ, ಮೊದಲ ಶತಮಾನದಲ್ಲಿ ದೇವರು ಮನುಷ್ಯನಾಗಿ ಬಂದಾಗ, ಅಂದರೆ ಗುಡ್ ಫ್ರೈಡೆ ಅಂದರೆ ಶುಭ ಶುಕ್ರವಾರ ಅಂತ, ಅದು ನಿನ್ನೆ ನಡೆದು ಹೋಯಿತು. ಮೊನ್ನೆ ಗುರುವಾರ ದಿವಸ ಅವರ ಬಂಧನವಾಯಿತು. ಆಮೇಲೆ ಶುಕ್ರವಾರ ದಿವಸ ಅಂದರೆ ನಿನ್ನೆ ಅವರ ವಿಚಾರಣೆ ಆಯಿತು. ಶಿಲುಬೆ ಏರಿಸಿದ್ರು, ಅಲ್ಲಿ ಸತ್ತರು, ಅವರನ್ನು ಸಮಾಧಿ ಮಾಡಿದ್ರು. ಮತ್ತು 22ನೇ ಅಧ್ಯಾಯ 51ರಿಂದ 61, 22ನೇ ಅಧ್ಯಾಯ 57ರಿಂದ 61ವರೆಗೆ ಓದುವಾಗ ಮೊನ್ನೆ ಶಿಲುಬೆಯಿಂದ ಇಳಿಸಿ ಅವರನ್ನು ಸಮಾಧಿ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಇವತ್ತು ಕೂಡ ಏನಾಗಿದೆ, ಅವರ ಶರೀರವು ಭೂಗರ್ಭದೊಳಗೆ ಅಂದರೆ ಸಮಾಧಿಯೊಳಗೆ. ಅದುವೇ ಸಬ್ಬತ್ತು ದಿವಸ. ಸಬ್ಬತ್ತು ದಿವಸ ಅಂದರೆ ವಿಶ್ರಾಂತಿ ದಿವಸವಾಗಿದೆ. ಅದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಆದಿಕಾಂಡ 2ನೇ ಅಧ್ಯಾಯ 1ರಿಂದ 3ರವರೆಗೆ ಓದುವಾಗ, ಅಲ್ಲಿ ದೇವರು 6 ದಿವಸದಲ್ಲಿ ಸರ್ವವನ್ನು ಮುಗಿಸಿ 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡರು. ಆ ದಿವಸ ಪರಿಶುದ್ಧ ದಿವಸ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧ ದಿವಸ ಅಂದರೆ 6 ದಿವಸ ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಕೆಲಸ ನಡೆಯಿತು. ಮೊದಲನೆಯ ದಿವಸದಿಂದ 6ನೇ ದಿವಸದವರೆಗೆ ಅಂದರೆ ಶುಕ್ರವಾರದವರೆಗೆ ಸರ್ವವನ್ನು ಸೃಷ್ಟಿ ಮಾಡಿದರು. ವಾರದ ಕೊನೆಯ ದಿವಸವೇ 7ನೇ ದಿವಸ, ಶನಿವಾರ ದಿವಸ ಸಬ್ಬತ್ತು ದಿವಸವಾಗಿದೆ. ಅವತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡಿರಿ ಅಂತ ದೇವರು ಕೂಡ ಹಾಗೆ ಮಾಡಿದರು. ಇದನ್ನು ದೇವರು ಆದುಕೊಂಡವರಿಗೆ ಕೂಡ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅಂದರೆ 6 ದಿವಸದಲ್ಲಿ ನಮ್ಮ ಕಣ್ಣು, ಕೈ, ಕಾಲುಗಳು ಪ್ರತಿಯೊಂದುಗಳು ಎಷ್ಟೋ ಪಾಪಗಳು ಮಾಡಿರ್ತವೆ. 7ನೇ ದಿವಸ ಅಂದರೆ ವಿಶ್ರಾಂತಿ ಅಂದರೆ 6 ದಿವಸದಲ್ಲಿ ಬಂದು ಹೋದಂಥ ಎಲ್ಲ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುವಂಥದ್ದು. 7ನೆಯ ದಿವಸ ಅದು ಪರಿಶುದ್ಧ ದಿವಸವಾಗಿರಲಿ ಅಂತ. ಪರಿಶುದ್ಧ ದಿವಸ ಅಂದರೆ ಆ ದಿವಸ ನಮ್ಮ ಲಾಭದ ಕೆಲಸವನ್ನು ನಾವು ಮಾಡಬಾರದು. ಅಂದರೆ ಪ್ರತಿ ವಾರದ ಶನಿವಾರ ದಿವಸ ಉದಾಹರಣೆ, ಒಂದು ಪ್ರಾಣಿಗಳಿಗೆ ನೀರು ಕೊಡೋದು, ಕಟ್ಟಿ ಹಾಕೋದು, ಆ ಕಡೆ ಈ ಕಡೆ ಯಾರಿಗಾದರೂ ಸುಖ ಇಲ್ಲದಾದರೆ ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗೋದು, ಅವ್ರನ್ನ ಸಮಾಧಿ ಮಾಡುವುದು, ಇತರರಿಗೆ ದಾನ ಧರ್ಮ ಮಾಡುವುದು, ಇದೆಲ್ಲ ಮಾಡ್ಬೋದು. ಅಂದರೆ ಅವರವರ ಲಾಭದ ಕೆಲಸವನ್ನು ಮಾಡಬಾರದು. ಅದಕ್ಕೆ ಅಂತೇಳಿ ಪರಿಶುದ್ಧ ದಿವಸವಾಗಿರೋದ್ರಿಂದ ಅವತ್ತು ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದು ಪಶ್ಚಾತ್ತಾಪ ಪಟ್ಟು ಇತರರಿಗೆ ಸಾಂತ್ವನ ಹೇಳುವಂಥದ್ದು, ದಾನ ಧರ್ಮ ಮಾಡುವಂಥದ್ದು. ಬೇರೆ ದಿವಸದಲ್ಲಿ ಕೂಡ ದಾನ ಧರ್ಮ ಮಾಡಬಹುದು, ಆದರೆ ಆ ದಿವಸ ಬಹಳ ವಿಶೇಷವಾದದ್ದು. ಇನ್ನೊಬ್ಬರ ಮೇಲೆ ಕರುಣೆ ತೋರೋದು, ಸಹಾಯ ಮಾಡುವಂಥದ್ದು. ಆಗಲೇ ಹೇಳಿದ ಹಾಗೆ ರೋಗಿಗಳನ್ನು ಆಸ್ಪತ್ರೆಗೆ ತಗೊಂಡು ಹೋಗೋದು, ಸತ್ತವ್ರನ್ನ ಸಮಾಧಿ ಮಾಡೋದು, ಒಬ್ಬರಿಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡೋದು, ಅಥವಾ ಯಾರಿಗೆ ದಾನ ಧರ್ಮ ಮಾಡೋದು. ಒಬ್ಬರ ಇವತ್ತು ಪ್ರಾಣಿಗಳು ಏನಾದರೂ ಗುಳಿಗೆ ಅಲ್ಲಿ ಇಲ್ಲಿ ಬಿದ್ದರೆ ಅದನ್ನು ಎತ್ತಲು ಹೋಗೋದು. ಒಟ್ಟಿನಲ್ಲಿ ಒಳ್ಳೆಯ ಕೆಲಸವಾಗಬೇಕು. ಆ ಕೆಲಸವನ್ನು ಮಾತ್ರ ಮಾಡಬೇಕು ಹೊರತು ಬಾಕಿ ಲಾಭದ ಕೆಲಸ ಮಾಡಬಾರದು. ಅದುವೇ ನೋಡಿ ಕೊನೆಯ ಸಬ್ಬತ್ತು ದಿವಸ ಅಂತ ಹೇಳಿ. ಅದಕ್ಕೆ ಅದುವೇ ನೋಡಿ ಇವತ್ತು ಶಾಲಾ ಮಕ್ಕಳಿಗೆ ಕೂಡ ಪ್ರತಿ ಶನಿವಾರ ಮಧ್ಯಾಹ್ನದ ಮೇಲೆ ರಜಾ. ಇದು ಎಲ್ಲಿ ನಡೆಯಿತು? ಈ ಹೊರ ದೇಶದ ಇಸ್ರೇಲ್ ದೇಶದಲ್ಲಿ ನಡೆದಿದ್ದರಿಂದ ಇದು ನಮ್ಮ ಭಾರತ ದೇಶದಲ್ಲಿ ಅಲ್ಲಿನ ಸಮಯಕ್ಕೂ ಇಲ್ಲಿನ ಸಮಯಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ಇಲ್ಲಿ ಶನಿವಾರ ಮಧ್ಯಾಹ್ನದ ಮೇಲೆ ಮಕ್ಕಳಿಗೆ ಕೂಡ ರಜೆ. ಅದುವೇ ಇವತ್ತು ನಾವು ಉದಾಹರಣೆಗೆ ಒಂದು ಕ್ಯಾಲೆಂಡರನ್ನು ಕೂಡ ತಗೊಳ್ಳುವ. ಇವತ್ತಿನ ಕ್ಯಾಲೆಂಡರ್ಗಳು ನಾನಾ ಥರದಲ್ಲಿ ಇವೆ. ಆದರೆ ಭಾನುವಾರ ಮೊದಲನೇ ದಿವಸ, ಶನಿವಾರ ಕೊನೆಯ ದಿವಸ, ಸಬ್ಬತ್ತು ದಿವಸ, ವಿಶ್ರಾಂತಿ ದಿವಸ. ಇದು ದೇವರು ಆದುಕೊಂಡಂಥ ನಮಗೂ ಕೂಡ ಇದು ಬಹಳ ಮುಖ್ಯವಾಗಿದೆ. ಇದನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ಶನಿದೇವರ ಉಪವಾಸ, ಶನಿದೇವರ ವೃತ್ತ, ಶನಿದೇವರ ಪೂಜೆ ಅಂತೇಳಿ ಈ ರೀತಿಯೆಲ್ಲ ಮಾಡ್ತಾ ಬಂದಿದ್ದಾರೆ. ಅನೇಕರು ಮಾಡ್ತಲೇ ಇದ್ದಾರೆ. ಇದು ಬಹಳ ಪ್ರಾಮುಖ್ಯ. 6 ದಿವಸ ದುಡಿಯುವಂಥದ್ದು 7ನೇ ದಿವಸ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಒಂದು ಬೈಬಲ್ ಪ್ರಿಂಟರ್ಸ್ ಪ್ರೆಸ್ ಇದೆ. ಅಲ್ಲಿ ವಾರದಲ್ಲಿ 5 ದಿವಸ ಕೆಲಸ. ಭಾನುವಾರದಿಂದ ಶುಕ್ರವಾರದಕ್ಕೆ ಶನಿವಾರ ಭಾನುವಾರ ರಜಾ. ಶನಿವಾರ ಸಬ್ಬತ್ತು ದಿವಸ, ಭಾನುವಾರ ದೇವರನ್ನು ಆರಾಧಿಸುವಂಥದ್ದು, ದೇವಾಲಯಕ್ಕೆ ಹೋಗುವಂಥದ್ದು. ಇದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಶನಿವಾರ.
ಆದರೆ ಇದನ್ನು ಕೆಲವರು ಬಹಳ ಸಬ್ಬತ್ತು ದಿವಸ ಭಾನುವಾರ ಅಂತೇಳಿ ಇದನ್ನು ಸುಳ್ಳು ಬೋಧನೆ ಮಾಡಿ ತಿಳಿದುಕೊಳ್ಳದೆ ಯಾವ್ಯಾವ ಬೋಧನೆಯನ್ನು ಕೇಳಿ ಇವತ್ತು ಜನರನ್ನು ಏನು ಮಾಡ್ತಾ ಇದ್ದಾರೆ, ಇವತ್ತು ಜನರಿಗೆ ಸರಿಯಾದ ಒಂದು ತಿಳುವಳಿಕೆ ಇಲ್ಲದೆ ಮಾಡಿದ್ದಾರೆ. ಅದನ್ನು ಮುಂದೆ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ನೆರವೇರಿತು ಅಂತ ಹೇಳ್ತಾರೆ. ಇದನ್ನ ಹಳೆ ಒಡಂಬಡಿಕೆಯಲ್ಲಿ ಅನೇಕರು ಏನು ಹೇಳ್ತಾರೆ ಅಂದ್ರೆ ಅದು ಹಳೆ ಒಡಂಬಡಿಕೆ, ಅದು ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅಂತೇಳಿ. ಆದರೆ ಇದು ಎಲ್ಲಿ ನೆರವೇರಿತು ಅಂತ ನಾವು ಇದನ್ನು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ನೋಡಿ ಯೇಸುಸ್ವಾಮಿಯನ್ನು ಶಿಲುಬೆಯಿಂದ ಇಳಿಸಿ ಮತ್ತೆ 27:57 61 ಅಲ್ಲಿ ಓದುವಾಗ ಅಲ್ಲಿ ಏನಾಯಿತು, ಅವರನ್ನು ಶುಕ್ರವಾರವೇ 6 ಗಂಟೆ ಒಳಗಡೆ ಸಮಾಧಿ ಮಾಡಿದ್ರು. ಅಲ್ಲಿಂದ ಅವರು ಶನಿವಾರ ದಿವಸ ಫುಲ್ಲು ಭಾನುವಾರ ಬೆಳಗಿನ ಜಾವದವರೆಗೆ ಅವರು ಎಲ್ಲಿದ್ರು, ಸಮಾಧಿ ಒಳಗಡೆ ಇದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಶವ ಅಲ್ಲಿ ಸಮಾಧಿ ಒಳಗಡೆ ಇತ್ತು. ಅದುವೇ ನೋಡಿ, ಅವತ್ತು ಯಾವುದೇ ಕೆಲಸ ಕಾರ್ಯಗಳು ಕೂಡ ನಡೆಯಲಿಲ್ಲ ಕ್ರೈಸ್ತರಲ್ಲಿ. ಯೇಸುವಿನ ಶರೀರ ಭೂಗರ್ಭದೊಳಗಿತ್ತು. ಫುಲ್ಲು ವಿಶ್ರಾಂತಿ ಆಯಿತು. ನೋಡಿ, ಆದಿಕಾಂಡ 2ನೇ ಅಧ್ಯಾಯ 1-3 6 ದಿವಸದಲ್ಲಿ ದುಡಿರಿ, 7ನೇ ದಿವಸ ವಿಶ್ರಾಂತಿ ತೆಗೆದುಕೊಳ್ಳಿರಿ ಅಂತ ಹೇಳಿದರು. ಅದೇ ಹೊಸ ಒಡಂಬಡಿಕೆಯಲ್ಲಿ ಶುಕ್ರವಾರ ಸಾಯಂಕಾಲ ಅವರು ಸತ್ತರು, ಅದನ್ನು ಸಮಾಧಿ ಮಾಡಿದ್ರು. ಶನಿವಾರ ದಿವಸ ಭೂಗರ್ಭದೊಳಗಿತ್ತು, ಯಾವುದೇ ಕೆಲಸ ನಡೆಯಲಿಲ್ಲ. ಅದುವೇ ವಿಶ್ರಾಂತಿ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿತು. ಹಾಗಿದ್ರೆ ಅರ್ಥ ಆಗಲಿ, ನಾವು ತಿಳ್ಕೊಂಡ ಹಾಗೆ ನಾವು ಕೂಡ ನಮ್ಮ ಜೀವಿತಕ್ಕೆ ಶನಿವಾರ ಪಶ್ಚಾತ್ತಾಪ ಪಡುವಂಥದ್ದು. ಅದಕ್ಕೆ 6 ದಿವಸದಲ್ಲಿ ನಮ್ಮ ಕಣ್ಣು, ಕೈ, ಕಾಲು, ತಿನ್ನೋದು, ಕುಡಿಯೋದು, ಕೊಡೋದು, ತೆಕೊಳ್ಳೋದು, ಗಂಡ ಹೆಂಡತಿ, ಅತ್ತೆ ಸೊಸೆ, ಮಕ್ಕಳು, ತಂದೆ ತಾಯಿ, ಮಾನವ ಕುಲ, ಪ್ರಾಣಿ ಪಕ್ಷಿಗಳಿಗೋ ಇತರರಿಗೋ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತಪ್ಪು ಮಾಡಿದಕ್ಕಾಗಿ ಪಶ್ಚಾತ್ತಾಪ ಪಡುವಂಥದ್ದು. ಆ ದಿವಸ ಆಗಲೇ ಹೇಳಿದಾಗೆ ನಾನಾ ಥರದ ದಾನ ಧರ್ಮ ಯಾವಾಗಲೂ ಮಾಡಬಹುದು. ಆದರೆ ಆ ದಿವಸ ಬಹಳ ವಿಶೇಷವಾದ ದಿವಸ. ಸಮಾಧಿ ಒಳಗಡೆ ನಾವು ಆ ದಿವಸ ನಮ್ಮ ಲಾಭದ ಕೆಲಸವನ್ನು ಮಾಡಬಾರದು. ಇವತ್ತು ಹೊರ ದೇಶಗಳಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಅಂತ ಹೇಳುವಂಥದ್ದು ಅಂದರೆ ದೇವರಿಂದ ಆಯ್ಕೆಯಾದ ರಾಷ್ಟ್ರಗಳು, ದೇವರು ಆರಿಸಿಕೊಂಡ ರಾಷ್ಟ್ರಗಳು, ಎಲ್ಲವೂ ದೇವರು ಆರಿಸಿಕೊಂಡ ರಾಷ್ಟ್ರಗಳೇ. ಇದರಲ್ಲಿ ನೋಡುವಾಗಲೂ ಕೂಡ ವಾರದಲ್ಲಿ 5 ದಿವಸ ಕೆಲಸ, ಭಾನುವಾರದಿಂದ ಶುಕ್ರವಾರದವರೆಗೆ. ಶನಿವಾರ ದಿವಸ ಅಲ್ಲಿ ಫುಲ್ ಅವರಿಗೆ ರಜೆಯಾಗಿರ್ತದೆ. ಇದು ಸೋಮವಾರದಿಂದ ಶುಕ್ರವಾರದವರೆಗೆ, ಶನಿವಾರ ಮತ್ತು ಭಾನುವಾರ 2 ದಿವಸ ರಜೆ. ಅದರಲ್ಲಿ ವಿಶೇಷವಾದ ದಿವಸ ಶನಿವಾರ ದಿವಸ ವಿಶ್ರಾಂತಿ. ದೇವರ ನಮಗೆ ಸ್ತೋತ್ರ. ಆದರೆ ನಮ್ಮ ಭಾರತ ದೇಶದ ಕಾನೂನು ಬೇರೆ ಆಗಿದ್ದರಿಂದ ಅದು ಬದಲಾಗಿದೆ. ಅದೇ ಇವತ್ತು ಶನಿವಾರ ಕೂಡ ಮಧ್ಯಾಹ್ನ ಮೇಲೆ ಮಕ್ಕಳಿಗೆ ರಜಾ. ಭಾನುವಾರ ದಿವಸದ್ದು ಅದನ್ನು ನಾಳೆ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದು ಏನಾಯ್ತು, ಅಲ್ಲಿ ನೆರವೇರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ನಾವು ನೋಡುವಾಗ ಇನ್ನೂ ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೊಂದು ಆಧಾರ ನಾವು ನೋಡುವಾಗ ಮತ್ತಾಯ 28, ಮಾರ್ಕ 16, ಲೂಕ 24, ಯೋಹಾನ 20 ನೋಡುವಾಗ ಮೊದಲ ವಚನಗಳು ಮತ್ತಾಯ 28:1, ಮಾರ್ಕ 16:1, ಲೂಕ 24:1, ಯೋಹಾನ 20:1 ನೋಡುವಾಗ ಅಲ್ಲಿ ಭಾನುವಾರ ದಿವಸ ಬೆಳಿಗ್ಗೆ ಅವರು ಏನಾಯಿತು, ಮೃತ್ಯುಂಜಯರಾದರು, ಪುನರುತ್ಥಾನಗೊಂಡರು. ನೋಡಿ, ಸಮಾಧಿಯೊಳಗೆ ಇದ್ದವರು ಭಾನುವಾರ ಏನಾಯಿತು, ಶುಕ್ರವಾರ ಸಾಯಂಕಾಲ ಸಮಾಧಿ ಮಾಡಿದವರು ಭಾನುವಾರ ಬೆಳಿಗ್ಗೆ ಮೃತ್ಯುಂಜಯನಾದರು. ಆವಾಗ ಶುಕ್ರವಾರ ಸಾಯಂಕಾಲ ಸಮಾಧಿ ಮಾಡಿದಲ್ಲಿಂದ ಮೃತ್ಯುಂಜಯನ ಆಗುವಲ್ಲಿವರೆಗೆ, ಅಂದರೆ ಶನಿವಾರ ಫುಲ್ ಅವರ ದೇಹ ಎಲ್ಲಿತ್ತು, ಸಬ್ಬತ್ತು ದಿವಸ ವಿಶ್ರಾಂತಿ. ದೇವರ ನಮಗೆ ಸ್ತೋತ್ರವಾಗಲಿ. ಅದುವೇ ನೋಡಿ, ಶನಿವಾರ ಇದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮಗೆ ಇಂಬು ಕೊಡ್ತದೆ. ಆದರೆ ದೇವರು ಏನಾದರೂ ಪಾಪ ಮಾಡಿದ್ರೆ ಪಾಪ ಮಾಡಲಿಲ್ಲ. ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡರವರು, ಪಾಪ ಹೊತ್ತುಕೊಂಡು ಈ ಪಾಪಗಳಿಗಾಗಿ ಅವರು ಸತ್ತರು, ಮರಣ ಹೊಂದಿದರು. 3ನೇ ದಿವಸ ತಂದೆಯಾದ ದೇವರು ಅವರನ್ನು ಏನು ಮಾಡಿದರು, ಪುನರುತ್ಥಾನಗೊಳಿಸಿದರು, ಜೀವಂತವಾಗಿ ಎಬ್ಬಿಸಿದರು, ಸಾವಿಗೆ ಸೋಲನ್ನು ಉಂಟು ಮಾಡಿದರು. ದೇವರ ನಮಗೆ ಸ್ತೋತ್ರ. ಇದರ ಅರ್ಥ ನಾವು ಕೂಡ ಪ್ರತಿ ಶನಿವಾರ, ಪ್ರತಿ ದಿವಸವೂ, ಅದರಲ್ಲಿ ವಿಶೇಷವಾಗಿ ಶನಿವಾರ ದಿವಸ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಪಾಪಗಳಿಗಾಗಿ ನಾವು ಹಾಗೆ ಸಾಯುವುದಲ್ಲ, ಪಾಪಗಳಿಗಾಗಿ ನಾವು ಸಾಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಯೋದಂದರೆ ಹಾಗೆ ಸಂಪೂರ್ಣವಾಗಿ ಸಾಯೋದಲ್ಲ, ಪಶ್ಚಾತ್ತಾಪ ಪಡುವಂಥದ್ದು, ಪರಿಹಾರ ಮಾಡುವಂಥದ್ದು, ಒಪ್ಪಿಕೊಳ್ಳುವ
ಬೇಡಿಕೊಳ್ಳುವಂಥದ್ದು, ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸುವಂಥದ್ದು. ಅದಕ್ಕಾಗಿ ಆಗಲೇ ಹೇಳಿದಾಗೆ ನಮ್ಮ ಲಾಭದ ಕೆಲಸ ಮಾಡೋದಲ್ಲ, ಬಹಳ ಬಡವರು ನಿರ್ಗತಿಯರಿಗೆ ಸಹಾಯ ಮಾಡುವುದು, ದಾನ ಧರ್ಮ ಮಾಡುವಂಥದ್ದು, ಒಳ್ಳೆ ಕೆಲಸವನ್ನು ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದೇನಾಯ್ತಲ್ಲಿ ನೆರವೇರಿ ಹೋಯಿತು. ಅದುವೇ ಹಿಂದೂ ಸಂಸ್ಕೃತದಲ್ಲಿ ಕೂಡ ಶನಿ ಮಹಾತ್ಮೆ, ಶನಿದೇವರ ಪೂಜೆ, ಶನಿವಾರ ವ್ರತ ಅಂತೆಲ್ಲ ಹೇಳುವಂಥದ್ದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಶನಿವಾರ ಬಹಳ ವಿಶೇಷವಾದ ದಿವಸ, ಸಬ್ಬತ್ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರಲ್ಲಿ ಅನೇಕರು ಏನು ಮಾಡಿದ್ದಾರೆ ಅಂದರೆ, ಈ ಒಂದು ವಿಷಯವನ್ನು ಸಬ್ಬತ್ ದಿವಸವನ್ನು ನಾವೀಗ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಬೈಬಲ್ ಮೂಲಕ ಮತ್ತು ನಮ್ಮ ವೇದಗಳ ಮೂಲಕವೂ ಕೂಡ ಇದನ್ನು ನಾವು ಚೆನ್ನಾಗಿ ಈಗ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಶನಿವಾರ ದಿವಸ ಬಹಳ ವಿಶೇಷವಾದ ದಿವಸ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇದನ್ನು ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ದೇವರ ಸೇವಕರುಗಳು ಅಂತ ಹೇಳೋರು ಅದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅದು ನಮಗೆ ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತ ಬಂದು ರಕ್ತ ಸುರಿಸಿದ ಮೇಲೆ ಅದೆಲ್ಲ ಹೋಯಿತು, ಅದೆಲ್ಲ ಸಬ್ಬತ್ ದಿವಸ ನಮಗೆ ಇಲ್ಲ ಅಂತ ಹೇಳ್ತಾರೆ. ಈಗ ಇದರಲ್ಲಿ ನಾವು ಇನ್ನು ಅನೇಕ ಕಡೆ ನೋಡುವಾಗ ಸಬ್ಬತ್ ದಿವಸವೇ ಯೇಸು ಸ್ವಾಮಿ ಬೋಧನೆ ಮಾಡಿದ್ದು, ರೋಗ ರುಜಿನಗಳನ್ನು ಗುಣಪಡಿಸಿದ್ದು, ದೇವರ ವಾಕ್ಯವನ್ನು ಚರ್ಚೆ ಮಾಡಿದ್ದು, ಅಪೊಸ್ತಲರು ಕೂಡ ಸಭೆಗಳಲ್ಲಿ ಬೋಧನೆ ಮಾಡಿದ್ದು ಶನಿವಾರ ದಿವಸ ಅಂತೇಳಿ ಮಾರ್ಕ, ಲೋಕದಲ್ಲಿ ಕೂಡ ಬಹಳ ಕಡೆಗೆ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ರೋಗಿಗಳನ್ನು ಕೂಡ ಗುಣ ಮಾಡಿದ್ದು ಎಂಬುದಾಗಿ. ಆದರೆ ಅನೇಕರು ಇದನ್ನು ಇವತ್ತು ತಳ್ಳಿ ಹಾಕಿದ್ದಾರೆ, ಜನಗಳನ್ನು ತಪ್ಪು ದಾರಿಗೆ ಎಳೀತಾ ಇದ್ದಾರೆ. ಇದು ತಿಳುವಳಿಕೆಗೆ ಹೇಳುವಂಥದ್ದು. ಇದನ್ನೇ ಮತ್ತಾಯ 5:17-20 ನಾವು ಓದಿಕೊಳ್ಳೋಣ. ನೋಡಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಸಹೋದರ ಸಹೋದರಿಯರೇ, ಕೇಳೋರು ಮನಸ್ಸಿದ್ದವರು, ದೇವರಿಂದ ಆಯ್ಕೆಗೊಂಡವರು ಮಾತ್ರ ಸಾಧ್ಯ. ಮತ್ತಾಯ 5:17-20. ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ನಾನು ಬಂದಿಲ್ಲ, ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ. ಮೋಶೆ ಧರ್ಮಶಾಸ್ತ್ರ ಅಂದರೆ ಆದಿಕಾಂಡದಿಂದ ಧರ್ಮೋಪದೇಶಕಾಂಡ ಅಂತ. ಇದು ನಮ್ಮ ಸಂಸ್ಕೃತದಲ್ಲಿ ಪಂಚಗ್ರಂಥಿ ಎಂಬ ಒಂದು ಪುಸ್ತಕವಿದೆ. ಅದರಲ್ಲಿ ಬರೆದಂಥ ವಿಷಯಗಳನ್ನು ನಾನು ತೆಗೆದುಹಾಕುವ ಬಂದಿಲ್ಲ, ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಅಂತ. ಆಗ ಬೈಬಲಲ್ಲಿ ಇದು ಹಳೆ ಒಡಂಬಡಿಕೆ ಅಂತ ಇದೆ. ಆಗ ಇಲ್ಲಿ ದೇವರು ಯೇಸುಸ್ವಾಮಿ ಹೇಳಿದ ಮಾತನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ, ನಮಗೆ ಹಳೆ ಒಡಂಬಡಿಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಮಾತಿನ ಅರ್ಥವನ್ನು ಕೇಳುವಾಗ ನಮಗೆ ಹಳೆ ಒಡಂಬಡಿಕೆ ಬೇಕಾ ಬೇಡುವ, ಮೋಶೆ ಧರ್ಮಶಾಸ್ತ್ರ ಬೇಕಾ ಬೇಡುವ? ಖಂಡಿತವಾಗಿ ಬೇಕು. ಇದರಲ್ಲಿ ದೇವರ ಶಿಲುಬೆಯ ಮರಣ ಪ್ರತಿ ಒಂದನ್ನು ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ಬರೆಯಲಾಗಿದೆ. ಅದುವೇ ಬಾಕಿ ಇರುವಂಥ 66 ಪುಸ್ತಕಗಳಲ್ಲಿ 61 ಪುಸ್ತಕಗಳಲ್ಲಿ ಕೂಡ ಅದನ್ನು ವಿಂಗಡವಾಗಿ ಬರೆಯಲ್ಪಟ್ಟಿದೆ. ಅಷ್ಟೇ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಅದುವೇ ನೋಡಿ, ಯೇಸುವಿನ ಬಂಧನ, ಶಿಲುಬೆಯ ಮರಣ, ಸಮಾಧಿ, ಪುನರುತ್ಥಾನ, ಬಾಕಿ ಎಲ್ಲ ವಿಷಯಗಳು ಕೂಡ ಅದರಲ್ಲೇ ಬರೆಯಲ್ಪಟ್ಟಿದೆ. 18ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗಡುಸಾದರೂ ಅಳಿದು ಹೋಗಲಾರದು. ನೋಡಿ, ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಆಕಾಶವು ಭೂಮಿಯನ್ನು ಆಣೆಯಿಟ್ಟು ಹೇಳ್ತಿದ್ದಾರೆ. ಅದು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರದಲ್ಲಿ ಅಂದರೆ ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ಬರೆದಿರುವುದು ಎಲ್ಲವೂ ನೆರವೇರ್ತದೆ ಹೊರತು ಒಂದು ಚುಕ್ಕಿ ಸೊನ್ನೆಯಾದರೂ ಕೂಡ ನಿರರ್ಥಕವಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ನಮಗೆ ಹಳೆ ಒಡಂಬಡಿಕೆ ಬೇಕಾ ಬೇಡುವ? ಬೇಕು. ಕೆಲವೊಂದು ವಿಚಾರಗಳನ್ನ, ಪೂಜೆ, ಯಜ್ಞ, ಪುರಸ್ಕಾರ ಇಂಥದನ್ನೆಲ್ಲವನ್ನು ತೆಗೆದು ಹಾಕಿದ್ದಾರೆ. ಅದನ್ನು ಕೂಡ ನಾವು ಬಿಡಬೇಕಾಗಿದೆ. ಬಾಕಿ ಎಲ್ಲ ವಿಷಯವನ್ನು ನಾವು ಕೈಗೊಳ್ಳಲೇಬೇಕು. ಕೆಲವೊಂದು ವಿಷಯವನ್ನು ಮತ್ತು ಬಿಡುಗಡೆ ಅದನ್ನು ತೆಗೆದು ಹಾಕಿದ್ದಾರೆ. ಯಾವುದನ್ನು ತೆಗೆದು ಹಾಕಿದ್ದಾರೆ ಅದನ್ನು ನಾವು ಮಾಡಕ್ಕೆ ಹೋಗಬಾರ್ದು. ಯಾವುದನ್ನು ಮಾಡಬೇಕು ಅಂತ ಹೇಳಿದರೆ ಅದನ್ನೇ ನಾವು ಮಾಡಬೇಕಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕೂಡ ಮನುಷ್ಯನ ಅವತಾರವೆತ್ತಿ ಬಂದಾಗ ಅದನ್ನು ನಡೆದು ತೋರಿಸಿದ್ರು. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕ ಹೇಳಿ ತೋರಿಸಿದ್ರು, ಹೊಸ ಒಡಂಬಡಿಕೆಯಲ್ಲಿ ನಡೆದು ತೋರಿಸಿದ್ರು. ಹಾಗೆ ಯೇಸು ದೇವರ ಬಂಧನ, ಆಮೇಲೆ ಶಿಲುಬೆಯ ಮರಣ, ಸಮಾಧಿ, ಪುನರುತ್ಥಾನ ಇದೆಲ್ಲ ಯೆಶಾಯ 53ನೇ ಅಧ್ಯಾಯದಲ್ಲಿ ಫುಲ್ಲು 53ನೇ ಅಧ್ಯಾಯ 1-12 ಓದುವಾಗ ಎಷ್ಟೋ ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿಯ ಮೂಲಕ ಕೂಡ ಅದನ್ನು ಅಲ್ಲಿ ತಿಳಿಸಿದ್ದಾರೆ. ಆದರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇದು ಯೇಸುಸ್ವಾಮಿ ಅದನ್ನು ನೆರವೇರಿಸಿದ್ರು, ಶಿಲುಬೆಯ ಮರಣ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇಲ್ಲಿ ಬರೆದಿರೋದು ಒಂದು ಚುಕ್ಕಿ, ಒಂದು ಅಕ್ಷರ, ಒಂದು ಸೊನ್ನೆ ಆದರೂ ಕೂಡ ನೆರವೇರ್ತದೆ ಹೊರತು ಅಳಿದು ಹೋಗುವುದಿಲ್ಲ. ಆಗ ಹಳೆ ಒಡಂಬಡಿಕೆ ನಮಗೆ ಬೇಕಾ ಬೇಡುವ?
ಖಂಡಿತವಾಗಿ ಬೇಕು. ಆದರೆ ಇವತ್ತು ಏನು ಮಾಡ್ತಾರೆ, ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ವಂಚಿಸ್ತಾ ಇರ್ತಾರೆ. ಯಾರು ವಿಶೇಷವಾಗಿ ಫಾದರ್ಗಳು, ಪಾಸ್ಟರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು, ನಾವು ರೆವರೆಂಡ್ಗಳು, ನಾವು ಬಿಷಪ್ಗಳು ಅಂತ ಹೇಳೋರು ಇವತ್ತು ಜನಗಳನ್ನು ಏನು ಮಾಡ್ತಾ ಇದ್ದಾರೆ, ಇವತ್ತು ಒಂದು ಕಿವಿ ಕೇಳದ ಕಣ್ಣು ಕಾಣದ ಕುರುಡರಾಗಿಯೂ ಕಿವಿ ಕೇಳದ ಕಿವುಡರಾಗಿಯೂ ಮಾಡಿಬಿಟ್ಟಿದ್ದಾರೆ. ಇವರಿಗೆ ಹೇಳೋದು ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರುಗಳು ಅಂತ. ಇವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಇಲ್ಲಿ ಯೇಸುಸ್ವಾಮಿ ಹೇಳಿದ್ದಾರೆ, ಖಂಡಿತವಾಗಿ ಮೋಶೆ ಧರ್ಮಶಾಸ್ತ್ರ ಬೇಕು ಅಂತ. ದೇವರು ನಮಗೆ ಸ್ತೋತ್ರ. 19ನೇ ವಚನ, ಅದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿದಲ್ಲಿ ಯಾರಾದರೂ ಖಂಡಿತವಾಗಿ ಸುಳ್ಳು ಸುಳ್ಳು ಬೋಧನೆಯನ್ನು ಮಾಡಿ ಇದ್ದಿದ್ದನ್ನ ಇಲ್ಲದ ಹಾಗೆ, ಇಲ್ಲದನ್ನ ಇದ್ದಿದ್ದನ್ನ ಇಲ್ಲದ ಹಾಗೆ, ಇಲ್ಲದನ್ನ ಇದ್ದ ಹಾಗೆ ಬೋಧನೆ ಮಾಡೋರು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು, ಅಂದರೆ ಶಿಕ್ಷೆಗೊಳಗಾಗಬೇಕಾಗ್ತದೆ. ಆದರೆ ತಾನೇ ನಡ್ಕೊಂಡು ಇತರರಿಗೂ ಇದ್ದಿದ್ದನ್ನ ಇದ್ದ ಹಾಗೆ ಬೋಧನೆ ಮಾಡುವವನು ಅವನು ಪರಲೋಕದಲ್ಲಿ, ಈ ಲೋಕದಲ್ಲಿ ಸಣ್ಣವನಾಗಿರ್ಬೋದು, ಪರಲೋಕದಲ್ಲಿ ಅವನು ಬಹಳ ದೊಡ್ಡವನಾಗಿರ್ತದೆ. ಪರಲೋಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ಹೇಳೋದು ಸುಳ್ಳು ಬೋಧಕರು, ಪ್ರವಾದಿಗಳಿಗೆ ಬಹಳ ಶಿಕ್ಷೆ ಇದೆ. ಅಲ್ಲಿ ನಾವು ನೋಡುವಾಗ ಬಹಳ ಶಿಕ್ಷೆ ಸುಳ್ಳು ಬೋಧಕರಿಗೆ ಬರುವಂತ ಶಿಕ್ಷೆಗಳನ್ನು ಕಾಣಬಹುದು. 4ನೇ ಅಧ್ಯಾಯ 2ನೇ ವಚನ, 12ನೇ ಅಧ್ಯಾಯ 32ನೇ ವಚನದಲ್ಲಿ ಅಲ್ಲಿ ಓದುವಾಗ ಇದ್ದುದಕ್ಕೆ ಗ್ರಂಥ ಬೈಬಲಲ್ಲಿ ಬರೆದಿರೋದು ಒಂದು ಇದ್ದುದಕ್ಕೆ ಒಂದು ಇಲ್ಲ ಅಂತ ಹೇಳ್ಬೇಡಿ, ಬರೆದಿದ್ದನ್ನ ಇಲ್ಲ ಅಂತ ಹೇಳ್ಬೇಡಿ, ಇಲ್ಲದನ್ನು ಒಂದು ಕೂಡಿಸ್ಬೇಡಿ ಅಂತೇಳಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18-19 ಕೂಡ ನೋಡುವಾಗ ಅಲ್ಲಿ ಯೇಸುಸ್ವಾಮಿ ಅದನ್ನೇ ಹೇಳಿದ್ದಾರೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳಿಗೆ ಒಂದನ್ನು ಸೇರಿಸಬಾರದು, ಒಂದನ್ನು ತೆಗೆಯಬಾರದು. ಹಾಗೆ ಮಾಡಿದರೆ ಅವರಿಗೆ ಬಹಳ ಶಿಕ್ಷೆಗೆ ನಾನು ಬಂದು ಅವರಿಗೆ ಅದರ ಬಗ್ಗೆ ತೀರ್ಪು ಕೊಡ್ತೇನೆ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಯೇಸುಸ್ವಾಮಿ ಕೂಡ ಹೇಳಿದ್ದಾರೆ. ಹಾಗೆ ಗ್ರಂಥಗಳಲ್ಲಿ ಇದುವೇ ಆಗಿರ್ಬೋದು, ಮಹಾಭಾರತ ಇರ್ಬೋದು, ಪುರಾಣ ಇರ್ಬೋದು, ಅಥವಾ ವೇದಗಳಿರ್ಬೋದು, ಇದ್ದಿದ್ದನ್ನ ಇದ್ದಾಗಿ ಹೇಳಿದರೆ ಮಾತ್ರ, ಇಲ್ಲದನ್ನ ಇದೆ ಅಂತ ಹೇಳೋದು, ಇದ್ದಿದ್ದನ್ನ ಇಲ್ಲ ಅಂತ ಸುಳ್ಳು ಸುಳ್ಳು ಬೋಧನೆ ಮಾಡಿ ಲೋಕದ ವಿಷಯಗಳಿಗಾಗಿ ಜನಗಳನ್ನ ಮೆಚ್ಚಿಸಲಿಕ್ಕೋಸ್ಕರ ಹಣ ಸಂಪಾದನೆಯನ್ನು, ಐಶ್ವರ್ಯ, ಆಡಂಬರ ಜೀವನಕ್ಕಾಗಿ ಸುಳ್ಳು ಸುಳ್ಳು ಹೇಳಿ ಜನಗಳನ್ನ ಮೆಚ್ಚಿಸಿದ್ರೆ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ಇಲ್ಲಿವರೆಗೆ ಆಗಿದೆ, ಕಂಡಿದ್ದೇವೆ, ಕಾಣ್ತಲೇ ಇದ್ದೇವೆ. ದೇವರ ನಮಗೆ ಸ್ತೋತ್ರ. ಜ್ಞಾನೋಕ್ತಿ 30ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಹಾಗೆ ನೋಡಿ ನೋಡಿ ಬಹಳ ಶಿಕ್ಷೆಗಂತವ್ರು ಗುರಿಯಾಗ್ತಾರಂತೆ. ಆಗ ಇತರರು ಹೇಳಿ ಅವ್ರನ್ನ ನಿಂದಿಸ್ತಾರಂತೆ. ಅಯ್ಯೋ ನೋಡು ಏನೇನು ಮಾಡಿದ, ನೋಡು ಅವನಿಗೆ ಯಾವ ಗತಿ ಬಂದು ಹೋಯಿತು ಅಂತೇಳಿ. ಇದು ನನ್ನ ಕಣ್ಣಾರೆ ನಾನು ಇವತ್ತು ಎಷ್ಟೋ ಕಂಡಿದ್ದೇನೆ, ಕಾಣುತ್ತಲೇ ಇದ್ದೇನೆ. ಸುಳ್ಳು ಸುಳ್ಳು ದಗ ಮೋಸ ಹೇಳಿ ಆಸ್ತಿ ಪಾಸ್ತಿ ಏನೋ ಮಾಡ್ಕೊಳ್ಬೋದು. ಇವತ್ತು ನಾನಾ ರೀತಿಯಲ್ಲಿ ಆಶ್ರಮಗಳನ್ನ ಹೇಳ್ಕೊಂಡು ಹಣ ಸಂಪಾದನೆ, ಸ್ಕೂಲ್ಗಳನ್ನ ಹೇಳ್ಕೊಂಡು ಹಣ ಸಂಪಾದನೆ, ಆಸ್ಪತ್ರೆಗಳನ್ನ ಹೇಳ್ಕೊಂಡು ಹಳೆ ಸಂಪಾದನೆ ಮಾಡಿಕೊಂಡು ದೇವರ ಹೆಸರುಗಳನ್ನ ಹೇಳಿಕೊಂಡು ನಾನಾ ಥರ ಐಶ್ವರ್ಯಮ ಜೀವನವನ್ನು ಮಾಡೋದು, ವಾಕ್ಯಕ್ಕೆ ವಿರುದ್ಧವಾಗಿ ಜನಗಳನ್ನ ದಂಡಿಸುವಂಥದ್ದು, ಅವರನ್ನು ಕಾಲಿಗೆ ಬೀಳಿಸುವಂಥದ್ದು, ನಾನಾ ರೀತಿ ಯಾರ್ಯಾರು ಸುಳ್ಳು ಸುಳ್ಳು ಹೇಳಿ ಬೋಧನೆ ಮಾಡ್ತಾರೋ ಇಂಥವರಿಗೆಲ್ಲ ಬಹಳ ಶಿಕ್ಷೆ ಬಂದು ಹೋಗಿದೆ. ನನ್ನ ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಇವತ್ತು ಕೂಡ ನಡೀತಲೇ ಇದೆ. ಆದ್ದರಿಂದ ಬಹಳ ಎಚ್ಚರ. ತಾನೇ ಅದನ್ನು ಚೆನ್ನಾಗಿ ನಡ್ಕೊಂಡು ಸರಿ ಇದ್ದಿದ್ದನ್ನ ಇದ್ದ ಹಾಗೆ, ಯಾವುದೇ ಕಷ್ಟ ಸಂಕಟ ದುಃಖ ಕಣ್ಣೀರು ಬಂದರೂ ಇದ್ದಿದ್ದನ್ನ ಇದ್ದ ಹಾಗೆ ಬೋಧನೆ ಮಾಡೋರು ಪರಲೋಕದಲ್ಲಿ ಬಹಳ ಹಿರಿಯವನಾಗಿರ್ತಾನೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಹಳೆ ಒಡಂಬಡಿಕೆ ಬೇಕಾ ಬೇಡವಾ? ಖಂಡಿತವಾಗಿ ಬೇಕು. ಉದಾಹರಣೆಗೆ ಒಂದು ಮನೆ ಕಟ್ಟಬೇಕು. ನಾವು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಕ್ಕಾಗ್ತದಾ? ಇಲ್ಲ. ಧೂಳು ಮೇಲೆ ಅದ್ರ ಮೇಲೆ ಕಟ್ಟಿದ್ರೆ ಗಾಳಿ ಮಳೆ ಬಂದಾಗ ಬಿದ್ದು ಹೋಗ್ತದೆ. ಮುಖ್ಯವಾಗಿ ಬೇಕಾಗಿದ್ದಲ್ಲಿ ಫೌಂಡೇಶನ್. ಆ ಫೌಂಡೇಶನ್ ಮೇಲೆ ಗೋಡೆ ಕಟ್ತಾ ಮೇಲೆ ಕಟ್ತಾ ಏನು ಮಾಡ್ತಾರೆ, ಮನೆ ಕಟ್ಟುತ್ತಾ ಹೋಗ್ತಾರೆ. ಹಾಗೆ ಹಳೆ ಒಡಂಬಡಿಕೆ ನಮ್ಗೆ ಏನಾಗಿದೆ, ಫೌಂಡೇಶನ್ ಆಗಿದೆ. ಅದನ್ನು ಯಾವಾಗಲೂ ನಾವು ಒಳ್ಳಗೆಳಿಬಾರ್ದು. ದೇವರ ನಮಗೆ ಸ್ತೋತ್ರವಾಗಲಿ. ತಿಳಿಯದೆ ಏನೇನೋ ಮಾಡಿ ಜನಗಳನ್ನು ವಂಚಿಸ್ತಾ ಇದ್ದಾರೆ. ಈ ನಾವು ದೇವಮಾನವರು, ಬೋಧಕರುಗಳು ಅಂಥವ್ರು ಅಂತ ಹೇಳಿಕೊಂಡು ಬಹಳ ಎಚ್ಚರ. ಮತ್ತು ಇದು 20
ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನೋಡಿ, ಇಲ್ಲಿ ನಿಮ್ಮ ನೀತಿ ಅಂತ ಹೇಳಿದರೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರು. ಈ ಶಾಸ್ತ್ರಿಗಳಂದ್ರೆ ಯಾರು? ನಾವೇ ದೊಡ್ಡವರು, ನಾವೇ ದೇವರಿಂದ ಆದುಕೊಂಡವರು, ನಾವೇ ಅಲ್ಲಿ ಸ್ಟೇಜ್ ಮೇಲೆ ಇರಬೇಕು, ಇತರರು ಯಾರು ಬರಬಾರ್ದು, ತನ್ನನ್ನು ತಾನೇ ಹೇಳಿಸಿಕೊಂಡು ನಾವು ದೇವರಿಗೆ ಸಮಾನರಂತ ಅನೇಕರು ಹೇಳ್ತಾ ಇದ್ದಾರೆ, ಹೆಚ್ಚಿಸಿಕೊಳ್ತಾರೆ. ಅವರು ಮಾತ್ರ ಮೇಲೆ ಒಂದು ಘನವಾದ ಸ್ಥಳದಲ್ಲಿರಬೇಕು, ಬಾಕಿ ಎಲ್ಲರೂ ಕೆಳಗಡೆ ಕೂತ್ಕೊಳ್ಬೇಕು. ಇಂಥವ್ರು ತಮ್ಮನ್ನು ತಾವೇ ಯಾರು ಏರಿಸಿಕೊಳ್ತಾರೋ ಅವರೇ ಶಾಸ್ತ್ರಿಗಳು. ಈ ಪರಿಸರ ಯಾರಂದ್ರೆ ಅವರ ಅಸಿಸ್ಟೆಂಟ್ಗಳು. ಹೇಳ್ತಾರೆ, ನಮ್ಮ ಅಲ್ಲಿ ಒಂದು ಶಿಷ್ಯ ಇದ್ದಾನೆ, ಇಲ್ಲೊಂದು ಶಿಷ್ಯ ಇದ್ದಾನೆ, ನನಗೆ ಇಷ್ಟು ಮಂದಿ ಶಿಷ್ಯರಿದ್ದಾರೆ ಅಂತ. ಅವರಿಬ್ಬರ ಮಾತನ್ನು ಕೇಳಕ್ಕೆ ಹೋಗಬೇಡಿ. ಹಾಗಾದ್ರೆ ಅರ್ಥ ಏನು? ಆ ಗುರುಗಳು, ಸ್ವಾಮೀಜಿಗಳು, ಪರಿಸರರು ಇವ್ರದೆಲ್ಲರೂ ಬಹಳ ಸುಳ್ಳು ಹೇಳ್ತಾ ಇದ್ದಾರೆ ಅವರ ಜೀವನಕ್ಕಾಗಿ. ಅವರಿಗಿಂತಲೂ ನೀವು ಉತ್ತಮರಾಗಿ ಅಂತಾಗ ಅವ್ರು ಹೇಳುವುದನ್ನು ಮತ್ತೆ 23ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಹೇಳುವುದನ್ನು ಕೇಳಿರಿ, ಅವರ ನಡತೆಯಂತೆ ನೀವು ನಡಿಬೇಡ್ರಿ, ಬೆರಳಿನಿಂದಲೂ ಕೂಡ ಅವರು ಮುಟ್ಟೋದಿಲ್ಲ, ಭಾರವಾದ ಹೊರೆಯನ್ನ ಬೇರೆಯವರ ಮೇಲೆ ಹೊರಿಸ್ತಾರೆ ಅಂತೇಳಿ. ಇದಕ್ಕೆ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಚನದಲ್ಲಿ ಅಪೊಸ್ತಲರು ಬೋಧನೆ ಮಾಡಿದ್ದನ್ನು ಈ ಕೊರಿಂಥ ಸಭೆಯವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಸತ್ಯ ವೇದವನ್ನ ತೆರೆದು ಅವ್ರು ಹೇಳಿದನ್ನ ಕೇಳಿಕೊಂಡು ಇದು ನಿಜನ ಸುಳ್ಳು ಅಂತ ಪರೀಕ್ಷೆ ಮಾಡ್ತಾ ಇದ್ರಂತೆ. ಅಪೊಸ್ತಲರ ಕೃತ್ಯ 17:11 ಇದು ಇವತ್ತು ಜನರಲ್ಲಿ ಬೇಕಾಗಿದೆ. ಅದಕ್ಕೆ ಇಲ್ಲಿ ಹೇಳಿದ್ದು, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ, ಅವರಿಂದಲೂ ನೀವು ಬುದ್ಧಿವಂತರಾಗದಿದ್ದರೆ ಖಂಡಿತ ಪರಲೋಕ ರಾಜ್ಯ ಸೇರುವುದಿಲ್ಲ. ಅವರಂತೂ ಸೇರುವುದಿಲ್ಲ, ಸೇರವರನ್ನು ಕೂಡ ಬಿಡುವುದಿಲ್ಲ. ಇದು ಮತ್ತೆ 23ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗೋರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದೀರಿ. ಬಹಳ ಎಚ್ಚರ ಇರಬೇಕು ನನ್ನ ಸಹೋದರ ಸಹೋದರಿ. ಹಾಗಾಗಿ ಇದನ್ನು ಬಹಳ ಸಲ ದೇವರ ನಾಮದಲ್ಲಿ ಎಚ್ಚರಿಸಿದ್ದೇನೆ, ಮತ್ತೊಂದು ಸಲ ಎಚ್ಚರಿಸಿಕೊಳ್ಳೋ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು, ಹೇಳಿದ್ದನ್ನು ಕೇಳಬೇಕು. ಇವತ್ತು ಉದಾಹರಣೆಗೆ ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಆಯಾಯ ಧರ್ಮಗಳಿಗೆ ಅದದು ಗ್ರಂಥಗಳನ್ನ ಓದಿ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ, ಅದರಲ್ಲಿ ಕಂಡುಹಿಡಿಯಬೇಕು. ಮುಖ್ಯವಾಗಿ 10 ದಶಾಜ್ಞೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇಲ್ಲಂದ್ರೆ ಖಂಡಿತವಾಗಿ ಅನೇಕರು ಇವರೇ ದೇವರುಗಳು ಅಂತ ಹೋಗೋದು, ಅವರ ಕಾಲಿಗೆ ಬೀಳೋದು, ಅವರು ಆಶೀರ್ವಾದ ಮಾಡಿ ಅಂತೇಳಿ ತಲೆ ತಗ್ಗಿಸುವಂಥದ್ದು ಏನು ಮಾಡಿದಿಲ್ಲ. ಸೇವಕರಂದ್ರೆ ನಿಜವಾಗಿ ದೇವರಿಂದ ಆಯ್ಕೆಗೊಂಡ ಸೇವಕರು ದೇವರ ವಿಷಯವನ್ನು ಖಂಡಿತವಾಗಿ ಸಾರ್ತಾರೆ. ಶಾಪ ಮತ್ತು ಮರಣ, ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದವನ್ನ ಖಂಡಿತ ತಿಳಿಸ್ತಾರೆ, ಖಂಡಿಸ್ತಾರೆ, ಎಚ್ಚರಿಸ್ತಾರೆ. ಯಾವುದಕ್ಕೂ ಆಸೆ ಪಡುವುದಿಲ್ಲ. ಅಲಂಕಾರ, ಐಶ್ವರ್ಯ ಎಂಬ ಜೀವನ ಅವರಿಗೆ ಬೇಡ. ಇದರ ವಿಷಯ ಬಹಳ ಹಿಂದೆ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದಾಗೆ ಬಹಳ ಎಚ್ಚರವಾಗಿರಬೇಕು. ಸಬ್ಬತ್ ದಿವಸ ಅಂದರೆ ಶನಿವಾರ, ಭಾನುವಾರ ದಿವಸ ಅಲ್ಲವೇ ಅಲ್ಲ. ಬೈಬಲ್ ಸ್ಪಷ್ಟವಾಗಿ ಈಗ ನಮಗೆ ತಿಳಿಸಿದ್ದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಭಾನುವಾರ ದೇವರು ಮೃತ್ಯುಂಜಯನಾದ ದಿವಸ, ಅವತ್ತು ಮಹಿಮೆಯ ದಿವಸ. ಇದನ್ನು ನಾಳೆ ನಾವು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನೋಡಿ, ಇದೇ ವಿಷಯದಲ್ಲಿ ಇನ್ನು ಕೂಡ ಒಂದು ಹೆಜ್ಜೆ ನಾವು ಮುಂದೆ ಹೋಗಿ ನೋಡುವುದಾದರೆ, ಲೂಕ 16ನೇ ಅಧ್ಯಾಯ 31ನೇ ವಚನವನ್ನು ಓದುವಾಗ ಅಲ್ಲಿ ಲೂಕನ ಮೂಲಕ ಯೇಸುಸ್ವಾಮಿ ಹೇಳಿದರೆ, ನೀವು ಮೋಶೆಯ ಮಾತನ್ನು ಒಪ್ಪದಿದ್ದರೆ ಒಬ್ಬನು ಸತ್ತಲ್ಲಿಂದ ಹುಟ್ಟಿ ಬಂದರೂ ಕೂಡ ನೀವು ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರವಾಗಲಿ. ಮೋಶೆಯ ಮೂಲಕ ಹೇಳಿದ ಮಾತನ್ನು ನೀವು ಯಾವಾಗಲೂ ಒಪ್ಪುವುದಿಲ್ಲ ಅಂದರೆ ಮೋಶೆಯ ಧರ್ಮಶಾಸ್ತ್ರವನ್ನು, ಪ್ರವಾದಿಗಳ ಪ್ರವಚನ ಅಂದರೆ ಆದಿ ಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ನೀವು ಅಲ್ಲಿ ಬರೆದಿರುವುದನ್ನು ಒಪ್ಪಿಕೊಳ್ಳದ ಹೋದರೆ, ಖಂಡಿತವಾಗಿಯೂ ಮೋಶೆಯ ಮೂಲಕವೂ ಪ್ರವಾದಿಗಳ ಮೂಲಕವೂ ತಿಳಿಸಿದಂಥ ಮಾತನ್ನು ಒಪ್ಪಿಕೊಳ್ಳದ ಹೋದರೆ ಒಬ್ಬನು ಸತ್ತಲ್ಲಿಂದ ಎದ್ದು ಬಂದರೂ ಕೂಡ ನೀವು ಒಪ್ಪುವುದಿಲ್ಲ ಅಂತ ಆಗಿದ್ರೆ ಅರ್ಥ, ನಾನು ಸತ್ತಲ್ಲಿಂದ ಎದ್ದು ಬರ್ತಾ ಇದ್ದೇನೆ ಅಥವಾ ಬಂದಿದ್ದೇನೆ, ನನ್ನನ್ನು ಕೂಡ ನೀವು ಒಪ್ಪುವುದಿಲ್ಲ ಅಂತ ಇದರ ಅರ್ಥ. ಆಗ ಹಳೆ ಒಡಂಬಡಿಕೆ ಬೇಕಾ ಬೇಡವಾ? ಖಂಡಿತವಾಗಿಯೂ ಬೇಕು. ಆವಾಗ ಯಾವಾಗ ಇವರು ಹಳೆ ಒಡಂಬಡಿಕೆಯನ್ನು ಇಲ್ಲದನ್ನ ಇದ್ದ ಹಾಗೆ ಇವರ ಒಂದು ಉಪಜೀವನಕ್ಕಾಗಿ ಯಾರು ಈ ಸುಳ್ಳು ಹೇಳ್ತಾರೋ, ಖಂಡಿತವಾಗಿ ಇವರು ದೇವರನ್ನು ಹಿಂಬಾಲಿಸ್ತಾ ಇಲ್ಲ. ಯಾರು ಸೈತಾನನ ಹಿಂಬಾಲಿಸ್ತಾರೆ, ಯೋವನ 8ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಆದಿಯಿಂದಲೇ ಸುಳ್ಳುಗಾರ. ಹವ್ವಳು ಯಾವ ರೀತಿ ಸೈತಾನನ ಹಿಂಬಾಲಿಸಿದ್ಲು, ಅದೇ ರೀತಿ ಇವತ್ತು ಏನಾಗಿದ್ದಾರೆ, ಸೈತಾನನ ಸೇವಕರಾಗಿದ್ದಾರೆ ಇವರು. ಅವನು ಆದಿಯಿಂದಲೇ ಸುಳ್ಳುಗಾರ. ಇವರು ಕೂಡ ಸುಳ್ಳು ಹೇಳಿ
ಏನು ಮಾಡ್ತಿದ್ದಾರೆ, ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ಹಾಗೆ ಆಗಲೇ ಹೇಳಿದಾಗೆ ಕಣ್ಣಿದ್ರು ಕಾಣದಂಥ ಕುರುಡರಂತೆ, ಕಿವಿ ಇದ್ರೂ ಕೂಡ ಕೇಳದಂತೆ ಕಿವುಡರಂತೆ, ಬಾಯಿ ಇದ್ರೂ ಮಾತಾಡಲು ಆಗದಂತೆ ಮೂಕ ಪ್ರಾಣಿಗಳ ಹಾಗೆ ಈ ದೇವ ಸೇವಕರುಗಳು ದೇವಮಾನವರು ಅವರು ಇವರು ಅಂತ ಹೇಳಿ ಜನಗಳನ್ನು ವಂಚಿಸಿ ಇವತ್ತು ಹಾದಿ ತಪ್ಪಿಸಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ಅದಕ್ಕೆ ಹೇಳಿದ್ದು ಲೋಕ 16:31 ನೀವು ಮೋಶೆಯ ಮಾತನ್ನು ಕೇಳದ ಹೋದರೆ ಸತ್ತವರಲ್ಲಿಂದ ಒಬ್ಬನು ಹುಟ್ಟಿ ಬಂದರೂ ಕೂಡ ನೀವು ಆ ಮಾತನ್ನ ಕೇಳುವುದಿಲ್ಲ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೋಹಾನ 5ನೇ ಅಧ್ಯಾಯ 45ರಿಂದ 47 ಓದುವಾಗ, ಯೋಹಾನ 5 45ರಿಂದ 47 ಓದುವಾಗ, ನಾನು ನ್ಯಾಯ ತೀರ್ಪಿನ ದಿವಸ ಹೇಳ್ತಾರೆ, ನ್ಯಾಯ ತೀರ್ಪಿನ ದಿವಸ ನಾನು ನನ್ನ ತಂದೆಗೆ ಸಾಕ್ಷಿ ಕೊಡುವುದಿಲ್ಲ, ನಿಮ್ಮ ಬಗ್ಗೆ ಮೋಶೆ ಸಾಕ್ಷಿ ಕೊಡ್ತಾನೆ ಅಂತಕ್ಕೆ. ಮೋಶೆ ಇಸ್ರಾಯೇಲರಿಗೆ ಹೇಳಿದ್ದನ್ನು ಅವರು ಕೇಳಲಿಲ್ಲ. ಆದರೆ ತಂದೆಗೆ ಹೇಳ್ತಾರೆ, ತಂದೆಯಾದ ದೇವರಿಗೆ ನಾನು ನೀನು ಹೇಳಿದಂಥ ಮಾತನ್ನು ಇವರಿಗೆ ತಿಳಿಸಿದೆ, ಇವರು ಮಾತನ್ನು ಕೇಳಲಿಲ್ಲ ಅಂತೇಳಿ ಅವತ್ತು ಇಸ್ರಾಯೇಲರಿಗೆ ಮೋಶೆ ಸಾಕ್ಷಿ ಹೇಳ್ತಾನೆ ತಂದೆಯಾದ ದೇವರಲ್ಲಿ. ಹಾಗೆ ಇವತ್ತು ನಮಗೆ ಯಾರು ಸಾಕ್ಷಿ ಹೇಳ್ತಾರೆ ಅಂದರೆ ಪವಿತ್ರಾತ್ಮರು. ಇವತ್ತು ತಂದೆ, ಮಗ, ಪರಿಶುದ್ಧಾತ್ಮ, ದೇವರ ಮೂರನೇ ಆತ್ಮ ಇವತ್ತು ನಮ್ಮನ್ನು ಭೂಲೋಕದಲ್ಲಿ ನಡೆಸುವಂಥದ್ದು, ಎಲ್ಲವನ್ನ ತಿಳಿಯಪಡಿಸುವಂಥದ್ದು. ಅದಕ್ಕೆ ಯೇಸು ಹೇಳಿದರು, ನಾನು ಮೇಲಕ್ಕೆ ಏರಿ ಹೋಗ್ತೇನೆ, ನಾನು ಹೋದರೆ ಮಾತ್ರ ತಂದೆಯಾದ ದೇವರೊಬ್ಬರು ಪೋಷಕರನ್ನು ಕಳಿಸಿಕೊಡುವರು, ಅವರು ಬಂದು ನಿಮಗೆ ಎಲ್ಲವನ್ನ ತಿಳಿಯಪಡಿಸುವರು ಅಂತೇಳಿ ಯೋಹಾನ ಸುವಾರ್ತೆಯಲ್ಲಿ ಯೇಸು ಹೇಳಿದ್ದು ಈ ಪವಿತ್ರ ಆತ್ಮರನ್ನ ಕುರಿತು. ಹಾಗೆ ಯೇಸು 40ನೇ ದಿವಸ ಪರಲೋಕಕ್ಕೆ ಮೃತ್ಯುಂಜಯನಾಗಿ 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗಿ 10 ದಿವಸ ಕಳೆದ ಮೇಲೆ ಅಂದರೆ 50ನೇ ದಿವಸ ಪವಿತ್ರ ಆತ್ಮರನ್ನ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದು. ಅದುವೇ ಪಂಚಾಶತ್ತಮ ಹಬ್ಬದ ದಿವಸ. ಅಂದರೆ ಈ ಸ್ವಾಮಿ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಹೋಗಿ 10 ದಿವಸ ಆದ ಮೇಲೆ 50ನೇ ದಿವಸ ಪವಿತ್ರ ಆತ್ಮ ಭೂಲೋಕಕ್ಕೆ ಬಂದರು ಅಂತ ಇದರ ಅರ್ಥ. ಅವರೇ ಇವತ್ತು ನಮಗೆ ಇಲ್ಲಿ ತಿಳಿಯಪಡಿಸ್ತಾ ಇರುವರು. ಈಗ ನಾವು ದೇವರ ಮಾತನ್ನು ಕೇಳದ ಹೋದರೆ ಖಂಡಿತವಾಗಿ ಅಂಥವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಈ ಮೋಶೆ ಹೇಳಿದಾಗ ನ್ಯಾಯ ತೀರ್ಪಿನ ದಿವಸ ಪವಿತ್ರ ಆತ್ಮಲ್ಲಿ ಸಾಕ್ಷಿ ಕೊಡ್ತಾರೆ. ಇವರು ನನ್ನ ಮಾತನ್ನು ಕೇಳಿದ್ರು, ಇವನು ಕೇಳಿದ, ಇವಳು ಕೇಳಿದ, ಇಲ್ಲಂದ್ರೆ ಇವನು ಕೇಳಲಿಲ್ಲ, ಇವಳು ಕೇಳಲಿಲ್ಲ ಅಂತ. ಅದುವೇ ನ್ಯಾಯ ತೀರ್ಪು. ಯೋಹಾನ 5:45ರಿಂದ 47 ಆಗ ಏನು ಮಾಡಿದ್ರು, ಇಸ್ರಾಯೇಲರ ಪರವಾಗಿ ಮೋಶೆ, ಈಗ ಪವಿತ್ರ ಆತ್ಮ ಏನು ಮಾಡ್ತಾರೆ, ನಮ್ಮ ಪರವಾಗಿ ಏನು ಮಾಡ್ತಾರೆ, ಸಾಕ್ಷಿ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಹಳೆ ಒಡಂಬಡಿಕೆ ಬೇಕಾ ಬೇಡವಾ? 100ಕ್ಕೆ 100ರಷ್ಟು ಬೇಕು. ಕೆಲವೊಂದು ವಿಚಾರಗಳನ್ನ, ಪ್ರಾಣಿ ಪಕ್ಷಿ ಯಜ್ಞ ಬಲಿ ಕೊಡುವಂಥದ್ದನ್ನ ಎಲ್ಲವನ್ನ ರದ್ದುಪಡಿಸಿದ್ದಾರೆ. ಅದನ್ನು ನಾವು ಮಾಡಕ್ಕೆ ಹೋಗಬಾರದು. ಇವತ್ತು ಅನೇಕರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಸರಿಯಾಗಿ ತಿಳ್ಕೊಳಕ್ಕೆ ಅವರಿಗೆ ಶಕ್ತಿ ಇಲ್ಲ. ಸರಿಯಾಗಿ ದೇವರು ಜ್ಞಾನದ ಮೂಲಕ ಯಾರ ಮುಖಾಂತರ ಮಾತಾಡಿಸ್ತಾರೋ ತಿಳಿಸ್ತಾರೋ ಆ ಮಾತನ್ನು ಅವರು ಕೇಳುವುದಿಲ್ಲ. ಕಾರಣ ಯಾಕೆ, ಅವರು ಪ್ರಾಪಂಚಿಕದಲ್ಲಿ ಹೋಗಿದ್ದಾರೆ. ಸೈತಾನ ಹಿಂಬಾಲಿಸ್ತಾರಲ್ಲಿ ಕುಡಿಯೋದು, ತಿನ್ನೋದು, ಅಲಂಕಾರಗಳನ್ನ ಮಾಡಿಕೊಂಡು ಕುಣಿಯೋದು, ನಾನಾ ಥರದ ಇದು ಶರೀರವನ್ನು ಅಲಂಕಾರ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ದೇವರಿಗೆ ವಿರುದ್ಧವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ವಾರದ ಏನಾಗಿದೆ, ಕೊನೆಯ ದಿವಸ ಸಬ್ಬತ್ ದಿವಸ. ನಾವು ಪ್ರತಿ ಶನಿವಾರ ಮಾಡಬೇಕಾದ ಕೆಲಸ, ಪ್ರತಿ ದಿವಸ ಪ್ರಾರ್ಥನೆ ಪಶ್ಚಾತ್ತಾಪ ಪಟ್ಟುಕೊಳ್ಬೇಕು. ಆದರೆ ಶನಿವಾರ ಆದಷ್ಟು ಬೇಗ, ಅಂದರೆ ಕನಿಷ್ಠ ಪಕ್ಷ ಒಂದು 5 ಗಂಟೆ ಒಳಗೆ ಆದರೂ ಎದ್ದು ಚಿಕ್ಕ ಮಕ್ಕಳನ್ನೆಲ್ಲ, ಯವನಸ್ಥ ಮಕ್ಕಳನ್ನು ಎಬ್ಬಿಸಿ ಪಶ್ಚಾತ್ತಾಪ ಪಡುವುದನ್ನು ಕಳಿಸಿಕೊಡಬೇಕು. ಬಾಕಿ ಎಲ್ಲ ದಿವಸ ಕೂಡ ಬೆಳಿಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡಲೇಬೇಕು. ಅದರಲ್ಲಿ ವಿಶೇಷವಾಗಿ ಶನಿವಾರ ದಿವಸ ಸಬ್ಬತ್ ದಿವಸದ ಪ್ರಾರ್ಥನೆಯನ್ನು ಮಾಡಲೇಬೇಕು. ಇದು ಸತ್ಯವೇದದಲ್ಲಿ ಬಹಳ ಕಡೆ ಬರೆಯಲ್ಪಟ್ಟಿದೆ, ವೇದಗಳಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಒಂದು ಪ್ರಾರ್ಥನೆಯನ್ನು ಯಾರು ಬಿಡಬಾರದು. ಇವತ್ತು ಅನೇಕರು ಕೂಡ ಈ ಸಬ್ಬತ್ತು ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇದ್ದವರು ಸಬ್ಬತ್ ದಿವಸ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದಾಗ ಅವರ ಕಾರ್ಯಗಳೆಲ್ಲ ನೆಲೆಗೊಂಡಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಕಾರ್ಯಗಳು ಅಂತ ಹೇಳುವಾಗ ಅವರು ಮಾಡುವ ಎಲ್ಲ ಕಾರ್ಯಗಳು ಅಲ್ಲ, ದೇವರ ಚಿತ್ತಾನುಸಾರ ಯಾವ್ದು ಬೇಕೋ ಅದನ್ನು ಆಗ ದೇವರಲ್ಲಿ ಮಾಡಿಸ್ತಾ ಇದ್ದಾರೆ. ಶಾಂತಿ, ಸಮಾಧಾನ, ಆರೋಗ್ಯವನ್ನ ಕೊಡ್ತಾ ಇದ್ದಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಶನಿವಾರ ಬಹಳ ವಿಶೇಷವಾದ ದಿವಸ, ಸಬ್ಬತ್ತು ದಿವಸ. ಅಂದರೆ ಚಿಕ್ಕ ಮಕ್ಕಳನ್ನು ಎಬ್ಸಕ್ಕೆ ಹೋಗಬೇಡಿ, ನಿದ್ದೆ ಇರ್ತದೆ. ಯೌವನಸ್ಥ ಮಕ್ಕಳನ್ನ ಕನಿಷ್ಠ ಪಕ್ಷ ಒಂದು 12-13 ವರ್ಷದ ಮೇಲೆ ಹೋಗಲಿ, ಒಂದು 10 ವರ್ಷದ ಮೇಲೆ ಆದರೂ ಈ ಒಂದು ಅಭ್ಯಾಸವನ್ನು ಮಾಡಿಸಲೇಬೇಕು. ಪ್ರತಿ ಶನಿವಾರ ಸಬ್ಬತ್ತು ದಿವಸದ ಪ್ರಾರ್ಥನೆ ಇದು 3ರಿಂದ 5 ಗಂಟೆವರೆಗೆ ನೋಡುವಾಗ ಪ್ರತಿ ದಿವಸ ಪರಲೋಕ ಕೈಲಾಸ ಏನಾಗಿರ್ತದೆ ಅಲ್ಲಿ ತೆರೆದಿರುತ್ತದೆ. 3ರಿಂದ
ಗಂಟೆಯಿಂದ 5 ಗಂಟೆವರೆಗೆ ನಾವು ಮನಶುದ್ಧವಾಗಿ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ತದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಬೈಬಲ್ ಕೂಡ ಇದನ್ನು ತಿಳಿಸ್ದಲ್ಲಿ ಗಂಟೆ ಹೇಳಿಲ್ಲ, ಬೆಳಗಿನ ಜಾವ ಪ್ರಾರ್ಥನೆ ಅಂತ ಬರೆಯಲ್ಪಟ್ಟಿದೆ. ಆದರೆ ಇದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 3 ಗಂಟೆಯಿಂದ 5 ಗಂಟೆವರೆಗಿನ ಪ್ರಾರ್ಥನೆ ನಮ್ಮ ವಿಜ್ಞಾಪನೆ ವೈಕುಂಠಕ್ಕೆ ಹೋಗಿ ಸೇರ್ತದೆ, ಅಂದರೆ ಪರಲೋಕಕ್ಕೆ ಸೇರ್ತದೆ. ಆ ಸಮಯದಲ್ಲಿ ಪರಲೋಕದ ಬಾಗಿಲುಗಳು ಓಪನ್ ಆಗಿರ್ತವೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಅಭ್ಯಾಸವನ್ನು ಮಾಡಿಸಿಕೊಳ್ಳಲೇಬೇಕು. ಒಂದು ವೇಳೆ ರೋಗಿಯಾಗಿದ್ದರೆ ಮಲ್ಕೊಂಡೆ, ಅಥವಾ ನಿಂತು ಕೈ ಕಾಲು ಸೊಂಟ ನೋವಾದರೂ ನಿಂತುಕೊಂಡೆ, ಪ್ರಯಾಣದಲ್ಲಿದ್ದರೆ ಪ್ರಯಾಣದಲ್ಲಿ, ಅಥವಾ ಕೆಲಸದಲ್ಲಿದ್ದರೆ ಕೆಲಸದಲ್ಲಿ, ಹೀಗೆ ಕೂತ್ಕೊಂಡೋ ನಿಂತುಕೊಂಡೋ ಮಲ್ಕೊಂಡೋ ನಮ್ಮ ಆರೋಗ್ಯ ಸರಿ ಇದೆ ಅಂತಾದರೆ ಮೊಣಕಾಲು ಊರಿ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಪ್ರಾರ್ಥಿಸಬೇಕು. ಯಾರು? ಪುರುಷರು. ಸ್ತ್ರೀಯರು 2 ಕೈಗಳನ್ನು ಮೇಲಕ್ಕೆತ್ತಕ್ಕೆ ಹೋಗಬಾರ್ದು. ಆರೋಗ್ಯ ಸರಿ ಇದ್ದರೆ ಮೊಣಕಾಲು ಹಾಕ್ಕೊಂಡು 2 ಕೈಯನ್ನು ಯಾಚನಾ ಪೂರ್ವಕವಾಗಿ ಎದೆಯ ಮುಂದುಗಡೆ ಜೋಡಿಸಿಕೊಂಡು ತಲೆಗೆ ಮುಸುಕು ಹಾಕಿಕೊಂಡೇ ಪ್ರಾರ್ಥನೆ ಮಾಡಬೇಕು. ಇದು ಸರ್ವ ಸೃಷ್ಟಿಕರ್ತ ಯೇಸು ದೇವರಂದರೆ ಪರಮಾತ್ಮನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸ್ತ್ರೀಯರು ಇವತ್ತು ತಲೆಯನ್ನು ಬಿಟ್ಟುಕೊಂಡು ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿಕೊಂಡು ದೇವರ ಮಾತನ್ನು ಅಲ್ಲಗೆಳೀತಾ ಇದ್ದಾರೆ. ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದ ಏನು ಮಾಡಲು ಸಾಧ್ಯವಿಲ್ಲ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳಿಗೂ ಕೂಡ ಇದನ್ನು ತಿಳಿಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.